ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಎಲ್ಲ ವೀಡಿಯೋಸ್, ಅಪ್ಡೇಟ್ಸ್, ನೋಟಿಫಿಕೇಷನ್ಸ್ ನಿಮ್ಮನ್ನು ತಲುಪತ್ತೆ. ವೀಕ್ಷಕರೇ, ಈಗ ಬಿಡದಿ ಟೌನ್ಶಿಪ್ಗೆ ಏನೇನು ವಿರೋಧ ವ್ಯಕ್ತವಾಗ್ತಿದೆ ಅನ್ನೋದ್ರ ಬಗ್ಗೆ ಮೊನ್ನೆ ಒಂದು ಆಡಿಯೋ ಔಟ್ ಆಯಿತು. ಅದು ಫೇಕೋ ನಿಜಾನೋ ಗೊತ್ತಿಲ್ಲ, ಇನ್ವೆಸ್ಟಿಗೇಷನ್ ಆಗಬೇಕು, ಕಂಪ್ಲೇಂಟ್ ಎಲ್ಲ ಆಗಿದೆ. ಲಕ್ಷ್ಮಣ್ ಕಾಂಗ್ರೆಸ್ ವಕ್ತಾರರೇ ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡಿದ್ದಾರೆ ಎನ್ನಲಾದ ಆಡಿಯೋ. ಏನಂತ ಇದೆ ಆ ಆಡಿಯೋದಲ್ಲಿ? ಬಿಡದಿ ಟೌನ್ಶಿಪ್ಪು ಇನ್ನೊಂದು ಸ್ವಲ್ಪ ದಿನದಲ್ಲೇ ಕ್ಯಾನ್ಸಲ್ ಆಗುತ್ತೆ, ರಾಹುಲ್ ಗಾಂಧಿ ಅವ್ರಿಗೆ ಎಲ್ಲ ಹೋಗಿದೆ. ಅಂದರೆ ಕಾಂಗ್ರೆಸ್ನವರೇ ರಾಹುಲ್ ಗಾಂಧಿ ಅವರಿಗೆ ಇನ್ಪುಟ್ಸ್ ಕೊಟ್ಟು ಡಿ ಕೆ ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆಯ ಈ ಯೋಜನೆ ತಡೆಯೋದಕ್ಕೆ ಏನೇನು ಬೇಕೋ ಎಲ್ಲ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ಸುದ್ದಿಗಳು ಬಂದವು. ನಂದಲ್ಲ ಅದು ಆಡಿಯೋ ಅಂತ ಹೇಳಿದ್ರು, ಬಟ್ ಅವರದ್ದೇ ಅನ್ನುವಂಥ ಆರೋಪ ಕೇಳಿಬಂತು. ಕಾಂಗ್ರೆಸ್ ವಕ್ತಾರರೇ ಮಾತಾಡಿದ್ದಾರೆ ರೈತರ ಜೊತೆ ಅನ್ನೋದೆಲ್ಲ ಹೊರಗಡೆ ಬಂತು ಒಂದಿಷ್ಟು ಆರೋಪವಾಗಿ ಆ ಆಡಿಯೋ. ಅದಾದ ಮೇಲೆ ಸತೀಶ್ ಜಾರಕಿಹೊಳಿ ಅವರ ಮಾತು ಕೂಡ ಗಮನ ಸೆಳೀತು. ಕ್ಯಾಬಿನೆಟ್ ಮೀಟಿಂಗಲ್ಲಿ ಚರ್ಚೆ ಮಾಡ್ತೀವಿ, ಸರ್ಕಾರಕ್ಕೇ ಕಾಸ್ಟ್ಲಿ ಆಗುವಂತಹ, ಪಕ್ಷಕ್ಕೆ ಡ್ಯಾಮೇಜ್ ಆಗುವಂಥ ಸ್ಕೀಮ್ ಎಲ್ಲ ಮಾಡಬಾರ್ದು, ಅಂಥ ಯೋಜನೆಗಳು ಯಾವತ್ತೂ ಇರಬಾರ್ದು ಅನ್ನೋ ಮೂಲಕ ಬಿಡದಿ ಟೌನ್ಶಿಪ್ಗೆ ತುಂಬ ವಿರೋಧ ಇದೆ ಕಾಂಗ್ರೆಸ್ನ ಒಳಗಡೆ ಅನ್ನೋದು ಎಕ್ಸ್ಪೋಸ್ ಆಯಿತು. ಸತೀಶ್ ಜಾರಕಿಹೊಳಿ ಅವರು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ವಿರೋಧ ವ್ಯಕ್ತಪಡಿಸಿದ್ರು. ಸೂಕ್ಷ್ಮವಾಗಿ ಹೇಳ್ಕೊಂಡೆ, ಅವರೇನು ತುಂಬ ಅಬ್ಬರದ ಮಾತುಗಳನ್ನು ಆಡಲ್ಲ, ಏನು ಹೇಳಬೇಕೋ ಸೂಕ್ಷ್ಮವಾಗಿ ಹೇಳ್ತಾರೆ. ಸೊ ಕ್ಯಾಬಿನೆಟ್ ಮೀಟಿಂಗಲ್ಲಿ ಅದನ್ನು ವಿರೋಧಿಸುವಂಥ ಬೆಳವಣಿಗೆ ಆಗ್ತಾ ಇದೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಬಿಡದಿ ಟೌನ್ಶಿಪ್ಗೆ ಪ್ರತಿರೋಧ ವ್ಯಕ್ತವಾಗ್ತಿರೋದು ಒಂದು ಕಡೆ ಗಮನಿಸಿದ್ವಿ. ಈ ಹೊತ್ತಲ್ಲಿ ರಾಹುಲ್ ಗಾಂಧಿಗೆ ಪತ್ರ ಹೋಗಿದೆ ಒಂದು ಸಂಸ್ಥೆ. ಈಗ ಇದರ ಬಗ್ಗೆ ಅತ್ಯಂತ ವಿವರವಾಗಿ ದಾಖಲೆಗಳನ್ನು ಇಟ್ಟು ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಏನಂತ? ದ ವೇ ಫಾರ್ವರ್ಡ್ ಅನ್ನುವಂಥ ಸಂಸ್ಥೆಯಿಂದ ಪತ್ರ ಹೋಗಿರೋದು. ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನಪಡಿಸಿಕೊಂಡು ಬಿಡದಿ ಟೌನ್ಶಿಪ್ ಯೋಜನೆಯನ್ನು ರಾಜ್ಯ ಸರ್ಕಾರ ಜಾರಿಗೊಳಿಸೋದಕ್ಕೆ ಖಂಡಿತ ಬಿಡಬೇಡಿ. ಅದು ನಿಮ್ಮ ಸಿದ್ಧಾಂತ, ನೀವು ಏನು ಮಾಡ್ತಿದ್ರೋ ಬೇರೆ ಕಡೆ ಅದಕ್ಕೆ ವಿರುದ್ಧ ಆಗುತ್ತೆ. ನೀವು ಬೇರೆ ಕಡೆ ಆಮೇಲೆ ಪ್ರಶ್ನೆ ಮಾಡೋಕ್ಕೆ ಆಗಲ್ಲ. ಅಂಡಮಾನ್ ನಿಕೋಬಾರ್ ಅಂತೆಲ್ಲ ಹೋಗಿ ಕಾಡಲ್ಲಿ ಓಡಾಡೋಕ್ಕಾಗಲ್ಲ. ರಾಹುಲ್ ಗಾಂಧಿಯವರು ಬೇರೆ ಕಡೆ ಏನು ಹೇಳ್ತಿದ್ದಾರಲ್ಲ, ಈಗ ಇಲ್ಲೇನಾಗ್ತಿದೆ ನೋಡಿ, ಬಿಡದಿ ಆ ಭಾಗದಲ್ಲಿ ಅತ್ಯಂತ ಫಲವತ್ತಾದ ಕೃಷಿ ಭೂಮಿನೇ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಈ ನಿಟ್ಟಲ್ಲಿ ಮಧ್ಯಪ್ರವೇಶ ಮಾಡಲೇಬೇಕು ಅಂತ ದ ವೇ ಫಾರ್ವರ್ಡ್ ಸಂಸ್ಥೆ ವಿರೋಧ ಪಕ್ಷ ನಾಯಕ ರಾಹುಲ್ ಗಾಂಧಿ ಅವರಿಗೆ ಎಳೆಯಾಗಿ ದಾಖಲೆಗಳನ್ನು ಇಟ್ಟು ಈಗ ದೂರು ಕೊಟ್ಟಿದೆ. ಬುದ್ಧಿಜೀವಿಗಳು, ಸಾಂಸ್ಕೃತಿಕ ಚಿಂತಕರು, ನಾಗರಿಕರು, ವಿವಿಧ ವಲಯದ ಗಣ್ಯರು ಎಲ್ಲರನ್ನ ಒಳಗೊಂಡಂಥ ಒಂದು ಪ್ರತಿಷ್ಠಿತ ಸಂಸ್ಥೆ ಈಗ ರಾಹುಲ್ ಗಾಂಧಿ ಅವ್ರ ಮೇಲೆ ವಾಸ್ತವ ಏನು ಕಂಡುಬಿಟ್ಟು ನೋಡಿ ಅಂತ ಒತ್ತಡ ಹೇರ್ತಾ ಇದೆ. ಸಮತೋಲಿತ ಅಭಿವೃದ್ಧಿಗಾಗಿ ಸಮಗ್ರ ಭೂಸ್ವಾಧೀನ ನೀತಿಯನ್ನು ರೂಪಿಸಬೇಕಾದದ್ದು ಸದ್ಯದ ತುರ್ತು. ರೈತರು ಆಹಾರ ಸುರಕ್ಷತೆ ಮತ್ತು ಪರಿಸರದ ಸುಸ್ಥಿರತೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದೇವನಹಳ್ಳಿಯ ಯೋಜನೆಯನ್ನು ಕೈ ಬಿಡಲಾಗಿದೆ. ಹಿಂದೆ ಇದೇ ಕಾರಣಕ್ಕೆ ದೇವನಹಳ್ಳಿದ ಕೈ ಬಿಡಲಾಯ್ತಲ್ವ. ಬಿಡದಿ ಯೋಜನೆ ಕುರಿತು ಅದೇ ಕಾಳಜಿ ಯಾಕೆ ತೋರಿಸ್ತಾ ಇಲ್ಲ ಸರ್ಕಾರ? ದ್ವಂದ್ವ ನಿಲುವು ಯಾಕೆ? ಅಥವಾ ಇದರ ಹಿಂದೆ ರಾಜಕೀಯ ಹಿತಾಸಕ್ತಿ, ರಿಯಲ್ ಎಸ್ಟೇಟ್ ಮಾಫಿಯಾ, ಯಾರದ್ದೋ ಕಿಕ್ ಬ್ಯಾಕು ಮತ್ತೊಂದು ಇದೆಯಾ ಅನ್ನೋದು ಪ್ರಶ್ನೆ. ಇದೆಲ್ಲ ಯೋಚಿಸಬೇಕು ಅಂತ ಸಂಸ್ಥೆ ಕೇಳಿಕೊಂಡಿದೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಅಭಿವೃದ್ಧಿ ವಿಷಯದಲ್ಲೂ ನೀವು ಆರ್ಥಿಕ ಅಭಿವೃದ್ಧಿಯ ಜೊತೆಗೆ ಪರಿಸರದ ಕುರಿತ ಕಾಳಜಿ ಇರಬೇಕು ಅಂತ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಪಾದಿಸಿದ್ರಲ್ಲ, ಅದೇ ಕಾಳಜಿ ಬಿಡದಿ ಟೌನ್ಶಿಪ್ ನಿರ್ಮಾಣದ ವಿಷಯದಲ್ಲಿ ನೀವು ತೋರಿಸಲೇಬೇಕು ಅಂತ ರಾಹುಲ್ ಗಾಂಧಿ ಅವರಿಗೆ ವಿತ್ ಪ್ರೂಫ್. ಇದು ಎಷ್ಟು ಫಲವತ್ತಾದ ಭೂಮಿ, ರೈತರಿಗೆ ನಿಜವಾಗಿಯೂ ಕೊಡೋಕೆ ಇಷ್ಟ ಇಲ್ಲ. ಯಾರೋ 4-5 ಜನ ಒಪ್ಕೊಂಡ್ರು, ಚೆಕ್ ವಿತರಿಸಿದ್ರು ಅಲ್ಲ, ಬಟ್ ವಿರೋಧ ಇದೆ ಸ್ಥಳೀಯವಾಗಿ. ನಮ್ಮ ಜೀವ ಹೋದರೂ ಕೊಡಲ್ಲ ಅಂತಿರೋರು ತುಂಬ ಜನ ಇದ್ದಾರೆ. ಆ ಕೃಷಿ ನಂಬ್ಕೊಂಡಿರೋರು ಇದ್ದಾರೆ. ಅವ್ರ ತಲೆಮಾರುಗಳಿಗೆ ಅದು ಆಧಾರ ಆಗತ್ತೆ, ಅದು ವಾಸ್ತವ ಅಂತ ರಾಹುಲ್ ಗಾಂಧಿ ಅವ್ರಿಗೆ ಪತ್ರ ಹೋಗಿದೆ. ಕೈಗಾರಿಕೆ ಮತ್ತು ಕೃಷಿ ಪೈಕಿ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದು ರಾಜ್ಯದ ಮುಂದಿರೋ ಸವಾಲು ಅಲ್ವೇ ಅಲ್ಲ. ಬದಲಿಗೆ ಅವೆರಡನ್ನೂ ಗಟ್ಟಿಗೊಳಿಸೋ ಪ್ರಜಾಪ್ರಭುತ್ವದ ಮಾದರಿಯೊಂದನ್ನು ಯೋಚನೆ ಮಾಡಿ. ನೀವು ಕೈಗಾರಿಕೆ ಮಾಡ್ತೀನಿ ಅಂತ ಕೃಷಿ ನಾಶ ಮಾಡಿ ಕೈಗಾರಿಕೆ ಮಾಡೋದಲ್ಲ, ಅದಕ್ಕೆ ಬೇರೆ ಆಪ್ಷನ್ ಇರುತ್ತೆ. ದೇವನಹಳ್ಳಿ ವಿಷಯದಲ್ಲಿ ಕೈಗೊಂಡ ನಿರ್ಧಾರ ಜನರ ಗೌರವ ಜಾಸ್ತಿ ಮಾಡ್ತು ಸರ್ಕಾರದ ಮೇಲೆ. ಈಗಲೂ ಅಂಥದ್ದೇ ಉದಾರವಾದ ಪರಿಸರ ಮತ್ತು ಜನಸ್ನೇಹಿಯಾದ ನಿರ್ಧಾರವನ್ನು ಕೈಗೊಳ್ಳಬೇಕು ಅಂತ ಈ ಪತ್ರದಲ್ಲಿ ಬರೆದಿದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಪ್ರಮುಖರಿಗೆ ಎಲ್ಲರಿಗೂ ಕೂಡ ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ ಮತ್ತು ಬಾಲಕೃಷ್ಣ ಅವರು ಗಟ್ಟಿಯಾಗಿ ಮಾತಾಡ್ತಿರೋರು ಈ ವಿಚಾರದಲ್ಲಿ. ಬೇರೆಯವರು ಯಾರು ಕಾಂಗ್ರೆಸ್ಸಲ್ಲಿ ಇದು ಯೋಜನೆ ಪರವಾಗಿ ತುಂಬ ಏನು ವಹಿಸ್ಕೊಂಡು ಬರ್ತಿಲ್ಲ. ಮೈಕ್ ಹಿಡಿದ್ರೆ ತಪ್ಪೇನಿದೆ ಅಂತ ಒಂದು ಮಾತು ಹೇಳ್ತಾರೆ ಬಿಟ್ಟರೆ ಕಾಂಗ್ರೆಸ್ನ ಒಳಗೂ ಇದಕ್ಕೆ ವಿರೋಧ ಇದೆ. ಈಗ ಬಾಲಕೃಷ್ಣ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಸಿದ್ದರಾಮಯ್ಯನವರು ಸರ್ಕಾರ ಇದ್ದಾಗ, ಸಿದ್ದರಾಮಯ್ಯನವರು CM ಆಗಿದ್ದಾಗಲೇ ಭೂ ಸ್ವಾಧೀನ ಪ್ರಕ್ರಿಯೆ ಶುರುವಾಗಿತ್ತು. ಆಗ ಒಬ್ಬರೂ ಬರಲಿಲ್ಲ ಹೋರಾಟ ಮಾಡೋಕ್ಕೆ, ಪತ್ರ ಬರೆಯೋಕ್ಕೆ. BJP JDS ಪಾದಯಾತ್ರೆ ಏನೂ ಮಾಡಲಿಲ್ಲ. ಪಾದಯಾತ್ರೆ ನಡೀತಿದೆಯಲ್ಲ, ಏನೂ ಬರಲಿಲ್ಲ.
ಈಗ ಯಾಕೆ ಬಂದಿದ್ದಾರೆ? ಡಿ ಕೆ ಶಿವಕುಮಾರ್ ಅವ್ರಿಗೆ ಹೆಸರು ಬರುತ್ತೆ ಅಂತ ಬಂದಿದ್ದಾರೆ. ಇದು ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡಲಾಗ್ತಿದೆ. ಅಂದರೆ ಅವ್ರ ಮಾತು ಬರೀ ಪ್ರತಿಪಕ್ಷಗಳಿಗೆ ಅಂತ ಅನ್ನಿಸ್ತಿಲ್ಲ. ಸಿದ್ದರಾಮಯ್ಯನವರಿದ್ದಾಗ ವಿರೋಧ ಮಾಡಲಿಲ್ಲ, ಈಗ ಮಾಡ್ತಿದ್ದಾರೆ ಅಂದರೆ ಒಳಗಡೆಯಿಂದನೂ ಒಂದಿಷ್ಟು ಏನೋ ನಡೀತಿದೆ ಅನ್ನೋದ್ರ ಸೂಚ್ಯವಾಗಿ ಹೇಳ್ದಂಗೆ ಕಾಣಿಸ್ತಿದೆ ಬಾಲಕೃಷ್ಣ ಅವರು. ಯಾಕೆ ಈಗ ವಿರೋಧ? ಖಂಡಿತವಾಗಿಯೂ ಅಲ್ಲಿ ಯಾವುದೇ ರೀತಿಯಲ್ಲಿ ರೈತರಿಗೆ ತೊಂದರೆ ಆಗಲ್ಲ. ಇದು ಪಾರ್ಟ್ನರ್ಶಿಪ್ಪಲ್ಲಿ ಆಗ್ತಿರುವಂಥ ಒಂದು ಅಭಿವೃದ್ಧಿ ಯೋಜನೆ. ಇದರಿಂದ ಅಭಿವೃದ್ಧಿ ಆಗುತ್ತೆ, ಎಲ್ಲ ಬಗೆಯಲ್ಲಿ ಉದ್ಯೋಗ ಸೃಷ್ಟಿ ಆಗುತ್ತೆ, ರೈತರಿಗೂ ಲಾಭ ಆಗುತ್ತೆ. 2 ಕೋಟಿ 2.5 ಕೋಟಿ ಕೊಟ್ಟು ತೊಗೊಳ್ತಿದ್ದೀವಿ ಜಮೀನನ್ನು, ಸುಮ್ಮನೆ ಇಲ್ಲವೇ ಇಲ್ಲ ಅನ್ನೋದು ಅವರ ಸಮಜಾಯಿಷಿ. ಡಿ ಕೆ ಶಿವಕುಮಾರ್ ಅವರು ಹಠ ಬಿಟ್ಟಿಲ್ಲ, ಅಧಿಸೂಚನೆ ಹೊರಡಿಸೇ ಬಿಟ್ಟಿದ್ದಾರೆ, ಭೂಸ್ವಾಧೀನ ಪ್ರಕ್ರಿಯೆ ನಡೀತಿದೆ. ಆದರೆ ರಾಹುಲ್ ಗಾಂಧಿಯವರೇ ಇದಕ್ಕೆ ಬ್ರೇಕ್ ಹಾಕ್ತಾರ. ಆಡಿಯೋ ಸಿಡಿದಿದ್ದಕ್ಕೂ ಕಾಂಗ್ರೆಸ್ನಿಂದಲೇ ಬರ್ತಿರುವಂಥ ಅಪಸ್ವರಕ್ಕೂ ಈಗಾಗಿರೋ ಬೆಳವಣಿಗೆಗೂ ನೋಡ್ತಾ ಇದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ರಾಹುಲ್ ಗಾಂಧಿಯವರೇ ಅಡ್ಡಗಾಲು ಹಾಕೋ ರೀತಿ ಕಾಣಿಸ್ತಿದೆ. ಬಿಡದಿ ಟೌನ್ಶಿಪ್ ಯೋಜನೆ ಹಳ್ಳ ಹಿಡಿಯಲಿದೆಯಾ? ಹಾಗಾದ್ರೆ ಬಿಡದಿ ಟೌನ್ಶಿಪ್ ಒಂದು ರೀತಿ ಪ್ರತಿಷ್ಠೆಗೆ ತಗೊಂಡ್ಬಿಟ್ರ ಅಂತ ಸರ್ ಸಿಎಂ. ಯಾತಕ್ಕೆ ಪ್ರತಿಷ್ಠೆ ಮಾಡ್ಕೋಬೇಕು? ನಾನು ನಾಳೆ ದಿನ 2007ನೇ ಇಸ್ವಿ, ನಾನು ಮೊನ್ನೆನೂ ಹೇಳಿದ್ದೀನಿ, ನಾನು ಮುಖ್ಯಮಂತ್ರಿ ಇದ್ದಾಗ ಬರೀ ಬಿಡದಿ ಟೌನ್ಶಿಪ್ ಅಲ್ಲ, ನಂದಗೂಡಿನಲ್ಲಿ SEZ ಮಾಡ್ತಕ್ಕಂಥ ನಿಟ್ಟಿನಲ್ಲಿ 2005ನೇ ಇಸ್ವಿನಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಂಥವರು ಮನಮೋಹನ್ ಸಿಂಗ್ ಅವರು, ಅವ್ರ ಕಾಲದಲ್ಲಿ ಒಂದು ಆ್ಯಕ್ಟ್ ತಂದರು. SEZನ ಇವತ್ತು ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೆಲವು ಭೂಮಿಗಳನ್ನು ತೆಗೆದುಕೋಬೇಕು, ಕೈಗಾರಿಕೆಗಳ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು, ಹೊರದೇಶಗಳಿಗೆ ನಾವು ರಫ್ತು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ SEZ ಅಂತಕ್ಕಂಥ ಒಂದು ಕಾರ್ಯಕ್ರಮ ತಂದರು ಅವತ್ತು ಪ್ರಧಾನಮಂತ್ರಿಗಳಿದ್ದಾಗ. 2007ರಲ್ಲಿ ನಮ್ಮ ರಾಜ್ಯದಲ್ಲಿ ನಾನು ಮುಖ್ಯಮಂತ್ರಿ ಇದ್ದಾಗ ಏನೋ ಆ ಕೇಂದ್ರ ಸರ್ಕಾರ 60 ದಿನಗಳ ಗಡುವು ಕೊಟ್ಟಿದ್ದರು ಕೆಲವು ವಿಷಯದಲ್ಲಿ SEZನ ಎಲ್ಲೆಲ್ಲಿ ಮಾಡಬೇಕು ಅಂತಕ್ಕಂಥದ್ದು. ಅದನ್ನು ತೆಗೆದುಕೊಂಡು ವಿಧಾನಸಭೆಯಲ್ಲಿ 3 ದಿನಗಳ ಕಾಲ ಚರ್ಚೆ ಆಗುತ್ತೆ. ಆ ಚರ್ಚೆಗೆ ಭಾಗವಹಿಸಿದಂಥವರು ಇದೇ ಶಿವಕುಮಾರು, ಇದೇ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ್ ಖರ್ಗೆ, ಧರ್ಮಸಿಂಗು, ಇವರೆಲ್ಲರೂ ಆ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಅಲ್ಲಿ ಉತ್ತರ ಕೊಟ್ಟಿದ್ದೇನೆ ನಾನು. ನಂತರ ಆ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಬಿಡದಿಯ ವಿಷಯದಲ್ಲೇ ಹೇಳೋದಾದರೆ, ನಮ್ಮ ರೈತರು ನನ್ನನ್ನು ಆ ಭಾಗದಲ್ಲಿ ರಾಜಕಾರಣದಲ್ಲಿ ಇವತ್ತು ಗುರುತಿಸಿ ಆಶೀರ್ವಾದ ಮಾಡಿರ್ತಕ್ಕಂಥ ಪುಣ್ಯಾತ್ಮರು ಅಂತಕ್ಕಂಥ ಬದಲಾಯಿಸಿದ್ದೀನಿ. ಅದು ವಿಧಾನಸಭೆ ಕಲಾಪದಲ್ಲೇ ಇದೆ, ಆ ರೆಕಾರ್ಡ್ನಲ್ಲಿ ಹೇಳಿದ್ದೇನೆ. 1 ಇಂಚು ಭೂಮಿ ಫಲವತ್ತಾದಂಥ ಭೂಮಿನ ಯಾವುದೇ ಒಂದು ಅಭಿವೃದ್ಧಿ ಹೆಸರಿನಲ್ಲಿ ನಾವು ಅಕ್ವೈರ್ ಮಾಡಲ್ಲ ಅಂತಕ್ಕಂಥದ್ದನ್ನು ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ. ಮುಂದೆ ಬಂದಂಥವರು ಏನೇನು ಮಾಡಿದ್ದಾರೆ ಅಂತ ಅವರೇ ಒಂದು ಮಾಹಿತಿ ಇಟ್ಟಿದ್ದಾರೆ ನಿಮ್ಮ ಮುಂದೆ. ಇಲ್ಲಿ ಎಂಥದ್ದು ರೆಡ್ ಝೋನು ಅಂತಾರೆ. ಅವರ ಈಗ ನನ್ನ ಹತ್ರ ಇದ್ದಂಥ ವ್ಯಕ್ತಿ ಅಲ್ಲಿದ್ದಾರಲ್ಲ, ಮೊನ್ನೆ ಒಂದು ಕನ್ನಡ ಪ್ರಭದಲ್ಲಿ ಒಂದು ಸುದೀರ್ಘವಾದ ಇಂಟರ್ವ್ಯೂ ಕೊಟ್ಟಿದ್ದಾರೆ. ಕುಮಾರಸ್ವಾಮಿಯವರು ರೆಡ್ ಝೋನ್ನ ಲಿಫ್ಟ್ ಮಾಡದೇ ಇದ್ದಿದ್ದರಿಂದ ಇವತ್ತು ಭೂಮಾಫಿಯಾಗಳು ಭೂಮಿನ ಲೂಟಿ ಮಾಡ್ತಕ್ಕಂಥದ್ದು ಸ್ಥಗಿತ ಆಯಿತು. ಅವತ್ತೇನಾದರೂ ರೆಡ್ ಝೋನ್ನ ಏನಾದರೂ ಲಿಫ್ಟ್ ಮಾಡಿದರೆ ಭೂಮಾಫಿಯಾದವರು ಭೂಮಿಗಳನ್ನು ಖರೀದಿ ಮಾಡ್ತಿದ್ರು, ಲೂಟಿ ಮಾಡೋರು. ಕುಮಾರಸ್ವಾಮಿಯವರು ರೆಡ್ ಝೋನ್ನ ತೆಗೆದೇ ಇದ್ದಿದ್ದು ಈಗಲೂ ಭೂಮಿ ಉಳ್ಕೊಂಡಿದೆ ಅಂತ ಹೇಳಿದ್ದಾರೆ ರೈತರಿಗೆ. ಇನ್ನು BJP ಕೇಳ್ತಿರೋದು 1 ವರ್ಷ ಕೊಡ್ತೀರಾ ದುಡ್ಡು ಪರಿಹಾರ ಒಂದ್ಸಲ, ನೆಕ್ಸ್ಟ್ ಏನು ಮಾಡ್ತೀರಾ? ಪ್ರತಿ ವರ್ಷ ಕೊಡ್ತಾರಂತ ಡಿ ಕೆ ಶಿವಕುಮಾರ್ ಅವರು. ಆಮೇಲೆ ಏನು ಮಣ್ಣು ತಿನ್ಬೇಕಾ? ಯಾರೋ ಬುದ್ಧಿ ಇಲ್ದಿರೋರು ಮಕ್ಕಳು ದುಡ್ಡು ತೊಗೊಂಡೇನೋ ಮಾಡ್ಕೊಂಡ್ಬಿಟ್ರೆ ತಂದೆ ತಾಯಿ ಕಥೆ ಏನಾಗುತ್ತೆ? ಈ ಥರದ್ದೆಲ್ಲ ತುಂಬ ವಿಚಾರಗಳಿವೆ ಅಲ್ಲಿ. ಒಂದು ಇಡೀ ತಲೆಮಾರು ಒಂದು ಜೀವನ ಕಟ್ಕೊಂಡಿರೋದದು, ಅದನ್ನು ಸರ್ವನಾಶ ಮಾಡೋಕ್ಕಾಗಲ್ಲ, ನಾವು ಬಿಡಲ್ಲ ಅಂತ ಆಕ್ರೋಶ. ಮತ್ತು ನರೇಂದ್ರ ಮೋದಿ ಅವ್ರ ಹೆಸರು ಹೇಳ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಬಿಡದಿ ಟೌನ್ಶಿಪ್ ಕಂಪ್ಲೀಟ್ ಮಾಡೋ ಪ್ಲ್ಯಾನ್ ಮಾಡಿದರೆ ಖಂಡಿತ ಹಂಗೆಲ್ಲ ನೀವು ದಾರಿ ತಪ್ಪಿಸೋಕೆ ಹೋಗಬೇಡಿ ಅಂತ BJP ಹೇಳ್ತಿರೋದು. ನರೇಂದ್ರ ಮೋದಿ ಅವರು ಜನಪರವಾದದ್ದಕ್ಕೆ ಮಾತ್ರ ಸಪೋರ್ಟ್ ಕೊಡ್ತಾರೆ. ನೀವು ಬಿಡದಿ ಟೌನ್ಶಿಪ್ ಮಾಡ್ತಿದ್ದೀನಿ ಅಂತ ಬೆನ್ನು ತಡ್ಸ್ಕೊಳ್ಳೋದಲ್ಲ, ಬಿಡದಿ ಟೌನ್ಶಿಪ್ ಹೆಂಗೆ ಮಾಡ್ತಿದ್ದೀನಿ ಅನ್ನೋದನ್ನು ಫಸ್ಟ್ ಹೇಳಿ. ಫಲವತ್ತಾದ ಕೃಷಿ ಭೂಮಿ ಬಲಿ ಕೊಟ್ಟು ತ್ಯಾಗ ಮಾಡಿಸಿ ಅಲ್ಲಿ ರೈತರನ್ನ ಕಣ್ಣೀರು ಹಾಕಿಸಿ ನೀವು ಬಿಡದಿ ಟೌನ್ಶಿಪ್ ಮಾಡ್ತೀನಿ ಅಂದರೆ ಅದಕ್ಕೆ ಯಾರೂ ಸಪೋರ್ಟ್ ಮಾಡಲ್ಲ. ನರೇಂದ್ರ ಮೋದಿ ಅವ್ರ ಸಪೋರ್ಟ್ ಖಂಡಿತ ಇಲ್ಲ ಅಂತ BJP ಕೂಡ ಖಡಕ್ಕಾಗಿ ತಿರುಗೇಟ್ ಕೊಟ್ಟಿದೆ. ಯಾಕಂದರೆ ಮೋದಿನೇ ಸಪೋರ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ ಮಾಡು ಡಿ ಕೆ ಅಂತ ಹೇಳಿದ್ದಾರೆ ಅಂತ ಡೆಲ್ಲಿಯಿಂದ ಬಂದು ಹೇಳೋ ಮೂಲಕ BJP ಕಸಿವಿಸಿ ಆಗಿತ್ತು. ಬಟ್ ನರೇಂದ್ರ ಮೋದಿ ಅವರು ಯಾವತ್ತೂ ಹಾಗೆಲ್ಲ ಹೇಳಿಲ್ಲ. ಇವರು ಬೇರೆ ರೀತಿಯಲ್ಲಿ ದಾರಿ ತಪ್ಪಿಸ್ತಿದ್ದಾರೆ, ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾರೆ, ಬಟ್ ಇವರು ತನಗೆ ಬೇಕಾದಂಗೆ ತಿರುಗಿಸ್ಕೊಳ್ತಿದ್ದಾರೆ ಅಂತ BJP ಕೂಡ ಮುಗಿಬಿದ್ದಿದೆ. BJP JDS ವಿರೋಧಕ್ಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಸಿ ತಟ್ಟಲ್ಲ.
ಆದರೆ ಈಗ ರಾಹುಲ್ ಗಾಂಧಿ ಅವ್ರಿಗೆ ಇದು ಕಸಿ ಬಿಸಿ ತಂದಿಡುತ್ತೆ. ಅವರು ಬೇರೆ ಕಡೆ BJP ವಿರುದ್ಧ ಹೇಳೋದು, ಇಲ್ಲಿ ಮಾಡೋದು, ಏನಿದು ನಿಮ್ಮ ಡಬಲ್ ಸ್ಟ್ಯಾಂಡರ್ಡು 2-4 ಅಂತ. ಹಾಗಾಗಿ ತೀವ್ರ ಒತ್ತಡ ಬರ್ತಿದ್ದು ಪಕ್ಷದ ಒಳಗಿಂದ ಕೂಡ. ಇದು ಪಕ್ಷಕ್ಕೆ ಸಮಸ್ಯೆ ಆಗುತ್ತೆ ನಮಗೆ ಅನ್ನೋ ರೀತಿಯಲ್ಲಿ ಇನ್ಪುಟ್ಸನ್ನು ಕೊಡ್ತಿದ್ದು ಹೈಕಮಾಂಡ್ಗೆ. DK ಶಿವಕುಮಾರ್ ಅವ್ರಿಗೆ ಬಿಗ್ ಸೆಟ್ ಬ್ಯಾಕ್ ಆಗುತ್ತಾ? ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.